ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಮನೆಯಲ್ಲೇ ಗರಿಗರಿಯಾಗಿ ಯಾವ ರೀತಿ ಕಡಲೆಬೇಳೆ ವಡೆನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಹೊರಗೆಲ್ಲ ತಿಂದಿರ್ತೀರಾ, ಅದೇ ಟೇಸ್ಟೇನೆ ಕೊಡುತ್ತೆ ಹಾಗೂ ಹೆಲ್ತಿಯಾಗಿ ಕೂಡ ಇರುತ್ತೆ. ಹೊರಗಿಂದ ತಂದು ತಿನ್ನೋದು ಅಷ್ಟು ಹೆಲ್ತಿ ಅಲ್ಲ ನೋಡಿ, ಹಾಗಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗೂ ಕೂಡ ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಒಂದು 3 hours ನೆನೆಸಿಟ್ಕೊಂಡಿದ್ದೀನಿ. ಕಡಲೆಬೇಳೆ ವಡೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿನೆಲ್ಲ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಡಲೆಬೇಳೆ ವಡೆ ತುಂಬಾ ರುಚಿಯಾಗಿ ಬರುತ್ತೆ. ರುಬ್ಕೊಂಡ್ಬಿಡ್ಬೇಕು. ಕಡಲೆಬೇಳೆ ಜೊತೆಗೇ ಒಂದು 4 ಹಸಿಮೆಣಸಿನ್ಕಾಯಿ ಹಾಗೂ ನೆನೆಸಿಟ್ಟಿರುವಂತಹ ಕಡಲೆಬೇಳೆನ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು, ತುಂಬಾ ಸ್ಮೂತಿಯಾಗಿ ರುಬ್ಕೊಬೇಕು ಅನ್ನೋದೇನಿಲ್ಲ. ಮಿಕ್ಸಿಯಲ್ಲಿ ಒಂದು 3 rounds ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಕಡಲೆಬೇಳೆನೂ ಕೂಡ ಗರಿಗರಿಯಾಗಿ ಮಾಡ್ಕೊಂಬಿಡ್ಬೋದು. ಕಡಲೆಬೇಳೆ ವಡೆನ ಈ ಥರ ಎಲ್ಲನೂ ತೊಳೆದಿಟ್ಕೊಂಡಿರುವಂಥ ಕಡಲೆಬೇಳೆಗಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಟೈಮ್ ಇತ್ತಂದರೆ ಒಂದು 4 hour ನೆನೆಸ್ಕೊಳ್ಳಿ, ಇಲ್ಲಾಂದರೆ ಒಂದು 3 hours ಇಲ್ಲ 2.5 hours ನೆನೆಸ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗು ಕೂಡ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ರುಬ್ಕೊಂಡು ಬಂದು ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೋಡಿ, ಈ ರೀತಿ ಒಂದು ಇದರಲ್ಲಿ ರುಬ್ಕೊಂಬಂದರೆ ಸಾಕು. ಕಡಲೆಬೇಳೆಗಳು ಬಾಯಿಗೆ ಸಿಕ್ಕೋದು ಕೂಡ ಎಣ್ಣೆಲಿ ಕರೆದ ಮೇಲೆ ಅದು ಚೆನ್ನಾಗಿ ಒಂದು ತಿನ್ನಲಿಕ್ಕೂ ಕೂಡ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕಡಲೆಬೇಳೆ ತುಂಬಾ ಸ್ಮೂತಿಯಾಗಿ ರುಬ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಇಷ್ಟು ಸಿಂಪಲಾಗಿ ರುಬ್ಕೊಂಬಿಟ್ರೆ ಸಾಕು. ಇದಾದಮೇಲೆ ನೋಡಿ, ಈ ಥರ ಸ್ವಲ್ಪ ನಿಂಬೆಹಣ್ಣು ರಸ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಈರುಳ್ಳಿ ಕೂಡ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಒಂದು ಸ್ಮೂತಾಗಿ ಕಲಿಸ್ಕೊಂಬಿಟ್ರೆ ಸಾಕು. ಈ ಥರ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಈರುಳ್ಳಿ, ನಿಂಬೆಹಣ್ಣಿನ ರಸ ಕೂಡ ಹಾಕಿರ್ತೀನಲ್ಲ, ಅದು ಕೂಡ ಮಿಕ್ಸ್ ಆಗಿಬಿಡ್ಬೇಕು. ನೋಡಿ, ಈ ಥರ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ರೆಡಿ ಆದರೆ ಸಾಕು. ಇದಾದಮೇಲೆ ನಾನು ರೌಂಡಾಗಿ ಈ ಥರ ಮಾಡಿಕೊಂಡು ಸ್ವಲ್ಪ ಆಯಿಲ್ನ, ಇನ್ನೊಂದು ಕೈಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಈ ಥರ ಮೆತ್ತಗೆ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ರೆಡಿ ಆಯಿತು. ನೋಡಿ, ಈ ಥರ ಬಂದರೆ ಕಡಲೆಬೇಳೆ ವಡೆ ರೆಡಿ ಆಗೋಯಿತು. ಈ ಥರ ಮಾಡಿಕೊಂಡ್ರೆ ಕಡಲೆಬೇಳೆ ವಡೆಗೆ ತಿನ್ನಲಿಕ್ಕೂ ಕೂಡ ಒಂಥರ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ರೌಂಡಿಗೆ ಹಾಕೊಳ್ಳೋಕೆ ಹೋಗಬೇಡಿ. ಈ ಥರನೇ ಸ್ವಲ್ಪ ರೌಂಡ್ ಶೇಪಲ್ಲಿ ಈ ಥರ ಮೆತ್ತಗೆ ಸ್ಮೂತಿಯಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಗೊತ್ತಾ. ಗರಿಗರಿಯಾಗಿ ಬರುತ್ತೆ. ನೀವು ಒಂದು 2-3 hours ಸಿಕ್ಕಿದ್ರೂ ಕೂಡ ಸೇಮ್ ಗರಿಗರಿಯಾದ ಕಡಲೆಬೇಳೆ ವಡೆನೇ ಹಾಗೇ ಇರುತ್ತೆ. ನೋಡಿ, ಈ ಥರ ಒಂದಕ್ಕೊಂದು ಮಿಕ್ಸ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಎತ್ಕೊಳ್ಳಿ. ಎಣ್ಣೆಲಿ ಕರಿಯಿರಿ. ಬೇಯ್ತಾ ಇದೆ. ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಒಳಗಡೆ ಎಲ್ಲ ಕಡಲೆಬೇಳೆ ಹಸಿದಾಗಿರೋದ್ರಿಂದ ಸ್ವಲ್ಪ ಒಳಗಡೆ ಕಡಲೆಬೇಳೆಗಳೆಲ್ಲ ಚೆನ್ನಾಗಿ ಬೇಯ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬ್ರೌನಿ ಕಲರ್ ಬರೋವರೆಗೂ ಸ್ವಲ್ಪ ಈ ಥರ ಬ್ರೌನಿಷ್ ಕಲರ್ ಬಂದುಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಸ್ಮೂತಿಯಾಗಿ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಯಿತು ಕಡಲೆಬೇಳೆ ವಡೆ. ನಿಜ ತುಂಬಾ ಗರಿಗರಿಯಾಗಿ ಬಂದಿತ್ತು. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಕೇವಲ 1 ಅವರಲ್ಲೇ ಕಡಲೆಬೇಳೆ ವಡೆ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.